7 ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಡಿಕೆ ಕ್ಯಾಬಿನೆಟ್ನಲ್ಲಿ ಯಾದಗಿರಿ, ರಾಯಚೂರು, ವಿಜಯನಗರ, ಉಡುಪಿ ಸಚಿವ ಸ್ಥಾನ ಸಿಗದೇ ಇರುವಂತಹ ಜಿಲ್ಲೆಗಳಿವು. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. 7 ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಏಳು ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆ ಜಿಲ್ಲೆಗಳು ಯಾವುವು ಅನ್ನೋದರ ಮಾಹಿತಿಯನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ವಿ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಮತ್ತೊಂದು ಕಡೆ ಹಳೆ ಮೈಸೂರು ಭಾಗವನ್ನು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ, ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿದೆ. ಯಾದಗಿರಿ, ರಾಯಚೂರು, ವಿಜಯನಗರ, ಉಡುಪಿಯಿಂದಲೂ ಕೂಡ ಯಾರೂ ಸಚಿವರಾಗಿಲ್ಲ. ಜೊತೆ ಲಕ್ಷ್ಮಣ್ ಸವದಿ ಅವರಿದ್ದಾರೆ. ಕೊನೆಗೂ ಅವರಿಗೆ ಸಚಿವ ಸ್ಥಾನ ಹುಡುಕಿಕೊಂಡು ಬಂದಿದೆ. ಸರ್ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ನಿರೀಕ್ಷೆ ಐತಾ ಸರ್ ನಿಮಗೆ ಸಿಗುತ್ತೆ ಅಂತ? ಭಾಳ ದಿವಸದ ಹಿಂದೆಯೇ ಹೇಳಿದರು ಮುಖ್ಯಮಂತ್ರಿಗಳು, ನನ್ನ ಸಚಿವ ಸಂಪುಟದಲ್ಲಿ ನೀನು ಖಂಡಿತವಾಗಿ ಇರ್ತೀಯ ಅಂತೇಳಿ. ಈಗ ಅದನ್ನು ಮಾಡಿ ತೋರಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆಜಿ ಅವರಿಗೆ, ವೇಣುಗೋಪಾಲ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಸುರ್ಜೇವಾಲಾ ಅವರಿಗೆ, ನಮ್ಮ ರಾಷ್ಟ್ರೀಯ ನಾಯಕರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ರಾಜ್ಯದ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೂ ಸ್ವೀಕಾರ ಮಾಡಲಿರುವಂತಹ ಚಳ್ಳಕೆರೆ ಶಾಸಕರು ಆಗಿರುವಂತಹ ರಘುಮೂರ್ತಿ ಸರ್ ಇದ್ದಾರೆ. ಮಾತನಾಡಿಸ್ತಾನೆ. ಸರ್, ಮೊದಲ ಬಾರಿಗೆ ಎಷ್ಟು ಖುಷಿ ಆಗ್ತಾ ಇದೆ? ಸಿ ಎಂ ಇಂದ ಕರೆ ಬಂದಾಗ ಹೇಗನ್ನಿಸ್ತು? ಖಂಡಿತವಾಗ್ಲೂ ಸಂತೋಷ ಆಯಿತು. ಏನು ನಾವು 3 ಬಾರಿ ಶಾಸಕರಾಗಿದ್ವಿ ಚಳ್ಳಕೆರೆ ಕ್ಷೇತ್ರದಲ್ಲಿ. ನಮ್ಮ ಕ್ಷೇತ್ರದ ಜನರು ಅದಕ್ಕೆ ಕಾರಣಕರ್ತರು ಮೊದಲೇದಾಗಿ. ಯಾಕಂದರೆ ನಮ್ಮ 3 ಸಾರಿ ಗೆದ್ದಿದ್ದೀವಿ, ಕೆಲಸ ಮಾಡಿದೆ ಅಂತ. ಈ ಸಂದರ್ಭದಲ್ಲಿ ನಾನು ಮೊದಲೇದಾಗಿ ನಮ್ಮ ಪಕ್ಷದ AICCನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡ ಅಂತ ನಮ್ಮ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್ನವರು, ನಮ್ಮ ರಾಹುಲ್ ಗಾಂಧಿ ಸಾಹೇಬರಿಗೆ, ಮತ್ತು ನಮ್ಮ ಪಕ್ಷದ ಜನರಲ್ ಸೆಕ್ರೆಟರಿಗಳಾಗಿ ಕೆಲಸ ಮಾಡ್ತಕ್ಕಂಥ ವೇಣುಗೋಪಾಲ್ ಸರ್ ಅವರಿಗೆ, ಸುರ್ಜೇವಾಲಾ ಸರ್ ಅವರಿಗೆ, ಮತ್ತು ನಮ್ಮ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ KPCC ನೂತನವಾಗಿ ಅಧಿಕಾರ ವಹಿಸ್ಕೊಂಡಂಥ ಸನ್ಮಾನ್ಯ DK ಹರಿಪ್ರಸಾದ್ ಸಾಹೇಬರು, ಮತ್ತು ಎಲ್ಲ ನಮ್ಮ ರಾಷ್ಟ್ರದ, ರಾಜ್ಯದ, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು, ಎಲ್ಲ ಜನಾಂಗದ ಮುಖಂಡರುಗಳು, ನಮ್ಮ ಮುಖಂಡಗಳಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು, ನಮ್ಮ ರಾಜಣ್ಣವ್ರು ಇರ್ಬೋದು, ಎಲ್ಲ ಹಿರಿಯರು, ಎಲ್ಲ ಜಾತಿ ಜನಾಂಗದ ಮುಖಂಡರುಗಳು ಇದಕ್ಕೆ ನನ್ನನ್ನು ಆಯ್ಕೆ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತ ಭಾವನೆ ಖಂಡಿತವಾಗ್ಲೂ ಇತ್ತು. ನನ್ನ ಕೆಲಸ ಗುರುಸ್ತಾರೆ, ಯಾವುದೋ ಒಂದು ಪಕ್ಷ ಒಳ್ಳೆಯ ಸಂದರ್ಭದಲ್ಲಿ ನನ್ನ ಗುರುಸಿ ಜವಾಬ್ದಾರಿ ಕೊಡ್ಬೋದಂತ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹಿರಿಯ ಶಾಸಕರು ಇದ್ದರು. ಎಲ್ಲರೂ ನಾವು ಇದ್ರೂ ನಮ್ಮನ್ನು ಜಾತಿ ಜನಾಂಗದ ಇದರಲ್ಲಿ, ಪ್ರಾದೇಶಿಕ ಇದರಲ್ಲಿ ನಮ್ಮನ್ನು ಗುರುತಿಸ್ತಾರಂತ ಒಂದು ಭರವಸೆ ಇತ್ತು. ಆ ಭರವಸೆ ಇವತ್ತು ನಿಜ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಸ್ನೇಹಿತರು, ಭಾಳ ಆತ್ಮೀಯರು, ರಾಮಪ್ಪನವ್ರು, ಭವನಿ ಅಧ್ಯಕ್ಷರು, ನಮ್ಮೆಲ್ಲ ಮುಖ್ಯರಾಗಿರೋ, ವಿಶೇಷವಾಗಿ ಏಕೈಕ ಮಹಿಳಾ ಸಚಿವರಾಗಿರ್ತಕ್ಕಂಥ ಗಾಯತ್ರಿ ಶಾಂತೇಗೌಡರು ನಮ್ಮ ಜೊತೆಗಿದ್ದಾರೆ. ಗಾಯತ್ರಿ ಶಾಂತೇಗೌಡರು, ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಹಾಗೆ ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಮಾಡಿರಲಿಲ್ಲ. ನಾನು ಮಂತ್ರಿ ಸ್ಥಾನ ನನಗೆ ಸಿಕ್ಕುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದನ್ನು ಕನಸಿನಲ್ಲೂ ನೆನೆಸ್ಕೊಂಡಿಲ್ಲ ನಾನು. ಇದನ್ನು ಆ ಥರದ್ದು ಆಶ್ಚರ್ಯ ಮತ್ತು ಸಂತೋಷ ಎರಡೂ ಒಟ್ಟಿಗೆ ಆಗ್ತಾಯಿದೆ. ಪಾಪ ಒಂದು ನೋವಲ್ಲಿದ್ದರೆ ಕಳೆದ 4.5 ವರ್ಷದಿಂದ ನೀವು ಗೆದ್ದು ಸೋತವರು. ಆದರೆ ಅಧಿಕೃತ ಗೆಲುವಿಗೆ ಘೋಷಣೆಗೆ ಮೊದಲೇ ದೊಡ್ಡ ಮಟ್ಟಿಗಿನ ಗೆಲುವಾಗಿರುವಂಥ ಮಿನಿಸ್ಟರ್ ಸ್ಥಾನ ತಮಗೆ ಕೈ ಹಿಡಿದಿದೆ. ಈಗ ನನಗೆ MLC ಆಗಿ ಮೊನ್ನೆ ಶುಕ್ರವಾರ ಅನೌನ್ಸ್ ಆಯಿತು. ಜಡ್ಜ್ ನನಗೆ ಜಡ್ಜ್ಮೆಂಟ್ ಕೊಟ್ಟರು. ಅದರ ಹಿಂದೆಯೇ ಈ ಒಂದು ಮಂತ್ರಿ ಸ್ಥಾನ ಸಿಕ್ಕಿದೆ ಅಂತ ಹೇಳಿದ್ರೆ ನನಗೆ ತುಂಬ ಸಂತೋಷನೂ ಆಗ್ತಾಯಿದೆ, ಮಾತಾಡೋಕ್ಕಾಗ್ತಾ ಇಲ್ಲ. ಓಕೆ, ಯಾವ ಖಾತೆಯ ನಿರೀಕ್ಷೆಯಲ್ಲಿದ್ದೀರಿ?
ಇಲ್ಲ, ನಾನು ಆ ಥರದ್ದೆಲ್ಲ ಇನ್ನೂ ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ನನಗೆ ಅರ್ಧ ಗಂಟೆ ಮುಂಚೆ ಇವತ್ತು ನಿಮ್ಮ ಟಿ ವಿಗಳಲ್ಲಿ ಮತ್ತು ಇಲ್ಲಿ ಅನೇಕ ಲೀಡರ್ಸ್ಗಳು ಫೋನ್ ಮಾಡಿರೋಂಥದ್ದು, ಅದರಿಂದ ಮಾತ್ರ ನನಗೆ ಗೊತ್ತಾಗಿರೋಂಥದ್ದು. ಏನು ನಿಮ್ಮ ಲೆಕ್ಕಾಚಾರ ಏನಿತ್ತು? ಯಾಕಂದರೆ ತುಂಬ ನೋವಲ್ಲಿದ್ರಿ ಬೇರೆ ನೀವು ಮೊದಲೇ, ಆದರೆ ಈ ಸಂದರ್ಭದಲ್ಲಿ ಆ ನೋವನ್ನು ಮರೆಸುವ ರೀತಿಯಲ್ಲಿ ಒಂದು ಗಾಡ್ ಗಿಫ್ಟ್ ಅನ್ನೋ ರೀತಿಯಲ್ಲಿ ಬಂತು ಅನ್ಸಲ್ವಾ? ಇದು ದೊಡ್ಡ ಗಾಡ್ ಗಿಫ್ಟೇ, ಅದನ್ನು ಮಾತ್ರ ಮರೆಯೋಕ್ಕಾಗಲ್ಲ. ಇದೊಂದು ಗಾಡ್ ಗಿಫ್ಟು. ನಾನು ಮಂತ್ರಿ ಆಗ್ತೀನಿ ಅಂತಲೇ ನನಗೆ ಗೊತ್ತಿಲ್ಲ, ಆ ಥರದ್ದೊಂದು ಗಾಡ್